ಇವತ್ತು ಇನ್ನೊಂದು ವಂಡರ್ಫುಲ್ ಟಾಪಿಕ್ ನೋಡಿ. ಮೊದಲನೇದಾಗಿ ನೋ ಬಡಿ ಟಾಕ್ಸ್ ಅಬೌಟ್ ದಿಸ್ ಕೆರಿಯರ್ ಟ್ರೂತ್ ಅಂತ. ಎಸ್ಪೆಷಲಿ ನಿಮ್ಮ ಎಜುಕೇಷನಲ್ ಕೆರಿಯರ್ ಟ್ರೂತ್ಸ್ ಬಗ್ಗೆ ಯಾರು ಹೇಳೋದಿಲ್ಲ. ಕನ್ನಡದಲ್ಲೇ ಹೇಳೋದಾದ್ರೆ ಯಾವುದೇ ಬ್ರೋಷರ್ಸ್ಗಳಲ್ಲಿ ಯಾರು ಬರದೇ ಇರತಕ್ಕಂಥ ಎಜುಕೇಷನ್ ರಿಲೇಟೆಡ್ ನಿಮ್ಮ ವೃತ್ತಿ ಜೀವನದ ಕಟು ಸತ್ಯಗಳನ್ನು ನಿಮಗೆ ಹೇಳ್ತಾ ಇದ್ದೀನಿ. ನೋಡಿ, ಈಗಾಗಲೇ ಹಲವು ಸಲ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ನಿಮ್ಮ ಪದವಿ ಇಂಟರ್ವ್ಯೂ ತನಕ ಮಾತ್ರ. ಕೆಲಸ ಸಿಗೋದು ನಿಮ್ಮ ಸ್ಕಿಲ್ಸ್ ಅಥವಾ ನೀನು ಕಲ್ತಿರ್ತಕ್ಕಂಥ ಪ್ರಾಜೆಕ್ಟ್ಸ್, ನಿನ್ನ ಇಂಟ್ರಡಕ್ಷನ್ ಅಥವಾ ನೀನು ಯಾವುದೇ ಕಂಪ್ನಿಗೆ ಹೋಗ್ಲಿ ಮೊದಲು ಕೇಳ್ತಕ್ಕಂಥ ಪ್ರಶ್ನೆ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂತ. ಹಾಗಾಗಿ ಅದನ್ನ ನೀನು ವ್ಯವಸ್ಥಿತವಾಗಿ ಸರಿಯಾದ ರೂಪದಲ್ಲಿ ವ್ಯಕ್ತಪಡಿಸ್ಬೇಕು. ಎರಡನೇದು ಪ್ರಮುಖವಾಗಿ ನೋಡಿ, ಇವತ್ತು ಎಲ್ಲರಿಗೂ ಗೊತ್ತಿದೆ CGPA ಅಂತ ನೀವು ಏನು ಹೇಳ್ತೀರಾ, ಮೊದಲನೇ ಕೆಲಸಕ್ಕೆ ಮಾತ್ರ ಮುಖ್ಯ, ಸೇರ್ಕೊಳ್ಳೋವರೆಗೂ ಮಾತ್ರ ಅಷ್ಟೇ. ಪ್ರಾಥಮಿಕವಾಗಿ 1 ತಿಂಗಳು ಅಥವಾ 3 ತಿಂಗಳು, 1 ವರ್ಷ, ಮ್ಯಾಕ್ಸಿಮಮ್ 2 ವರ್ಷ ಅಷ್ಟೇ. ಅದಾದ್ಮೇಲೆ ಇದನ್ನೆಲ್ಲ ಯಾರು ಕೇಳಲ್ಲ. ಹಾಗಾಗಿ ನಿಮ್ಮ ಕೆಲಸ ನಿಮ್ಮ ಮಾತು ಆಗಿರ್ಬೇಕಾಗತ್ತೆ. ಸರಿಯಾದ ಕೋರ್ಸು ನೀವು ಆಯ್ಕೆ ಮಾಡಿರ್ತೀರಾ, ಎಷ್ಟೇ ಒಳ್ಳೆ ಕೆಲಸ ಆಗಿರ್ಬೋದು, ಪ್ರತಿ 3 ರಿಂದ 4 ವರ್ಷಕ್ಕೆ ಟರ್ನ್ಔಟ್ ಆಗ್ತಾ ಇರುತ್ತೆ. ಸೊ ಇದನ್ನ ಪೀರಿಯಾಡಿಕ್ ಶಿಫ್ಟ್ ಅಂತ ಕರಿತೀವಿ. ಹಾಗಾಗಿ ಅವತ್ತಿನ ಟ್ರೆಂಡಿಂಗ್ಗೆ ಎಂತ ಒಂದು ನೆಸೆಸಿಟಿ ಇದೆ ಅಂತ ಗ್ರಾಜುಯೇಟ್ಸ್ನ ಮಾಡಬೇಕಾಗತ್ತೆ. ರೆಗ್ಯುಲರ್ ಆಗಿ ಅಪ್ಡೇಟ್ ಆಗಬೇಕಾಗತ್ತೆ. ಹೊಂದಿಕೊಳ್ತಕ್ಕಂಥ ಗುಣ ಕಲೀಲೇಬೇಕಾಗತ್ತೆ. ಆಗ ಮಾತ್ರ ನೀವು ಉಳ್ಕೋತೀರಾ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.